ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ನಮ್ಮ ಜಾತಕದಲ್ಲಿ ಅಂದರೆ ನಮ್ಮ ಕುಂಡಲಿಯಲ್ಲಿ ನಾವು ಗಮನಿಸಬಹುದಾದಂತಹ ದೋಷಗಳು ಮತ್ತು ಅದಕ್ಕೆ ಒಂದು ಪರಿಹಾರವನ್ನು ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಅಸ್ಟ್ರಾಲಜಿಕಲ್ಲಿ ಈ ದೋಷ ಅಂದರೆ ನಮ್ಮ ಬರ್ತ್ ಚಾರ್ಟ್ ಅಲ್ಲಿರತಕ್ಕಂಥ ದೋಷ ಮತ್ತು ಅದಕ್ಕೆ ರಿಲೇಟ್ ಆಗಿರತಕ್ಕಂಥ ರೆಮಿಡಿ. ಸೊ ಇವತ್ತಿನ ಒಂದು ಟಾಪಿಕ್ ಇದು. ಹಾಗಾದರೆ ಬನ್ನಿ ಇನ್ನೂ ಒಂದು ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಏನಿದು ದೋಷಗಳು ಅಂತ ಹೇಳೋದಾದ್ರೆ ಇದು ಡಿಫೆಕ್ಟ್ಸ್ ಅಂತ ಹೇಳ್ಬೋದು ನಾವು. ಅಂದ್ರೆ ಆಕ್ಚುಲಿ ನಾವು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ತೆಗೆದುಕೊಳ್ಳೋದಾದ್ರೆ ಅಂದ್ರೆ ಇದು ನಮಗೆ ಅನ್ಫೇವರಬಲ್ ರಿಸಲ್ಟ್ ಅಥವಾ ಎಫೆಕ್ಟ್ಸ್ಗಳನ್ನ ಕೊಡುತ್ತೆ. ಅಂದ್ರೆ ಈ ದೋಷಗಳು ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮಗೆ ಆ ಒಂದು ಗ್ರಹದ ಒಂದು ಒಳ್ಳೆ ಪರಿಣಾಮಗಳನ್ನ ಏನು ನೀಡಬೇಕು ಅದು ನಮಗೆ ಒಂದು ಸರಿಯಾದ ರೀತಿಯಲ್ಲಿ ನಮ್ಗೆ ಸಿಗಲ್ಲ. ಸೊ ಇದು ಒಂದು ದೋಷದ ಒಂದು ಎಫೆಕ್ಟ್ಗಳು ಅಂತ ಬರ್ತದೆ. ಓಕೆ, ಈ ದೋಷಗಳಿಂದಾಗಿ ಏನಾಗ್ತದೆ ಅಂತಂದ್ರೆ ನಾವು ತೊಂದರೆಗಳನ್ನ ಫೇಸ್ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳೋದಾದ್ರೆ ಈ ದೋಷಗಳು ಯಾವ ರೀತಿಯಲ್ಲಿ ಒಂದು ಫಾರ್ಮ್ ಆಗ್ತದೆ ಮತ್ತು ಯಾವ ದೋಷಗಳನ್ನು ನಾವು ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ. ಬಿಕಾಸ್ ಕೆಲವು ಸಾಕಷ್ಟು ದೋಷಗಳನ್ನ ನಾವು ಆಕ್ಚುಲಿ ಏನಂದ್ರೆ ಡೇ ಟು ಡೇ ಲೈಫಲ್ಲಿ ಆಕ್ಚುಲಿ ಕೆಲವು ಆರ್ಟಿಕಲ್ಗಳಾಗಿರ್ಬೋದು ಅಥವಾ ಟಿವಿ ಇವತ್ತಿನ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ದೋಷಗಳ ಬಗ್ಗೆ ನಾವು ಕೇಳಿರ್ತೀವಿ. ಸೊ ಈ ಒಂದು ಆ ದೋಷಗಳಿಗೆ ಸಂಬಂಧಪಟ್ಟತಕ್ಕಂಥ ಕೆಲವು ವಿಷಯಗಳು ಮತ್ತು ಈ ಒಂದು ದೋಷಗಳು ಯಾವ ರೀತಿಯಲ್ಲಿ ಫಾರ್ಮ್ ಆಗ್ತದೆ ಮತ್ತು ಈ ಒಂದು ರೆಮಿಡಿಗಳಲ್ಲಿ ಯಾವ ರೀತಿಯಲ್ಲಿ ಒಂದು ವಿಧಗಳಿದೆ ಅಂದ್ರೆ ರೀತಿಗಳಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ಒಂದು ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಪರಿಹಾರ ಅಂತ ಹೇಳೋದಾದ್ರೆ ಸ್ನೇಹಿತರೆ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸೋಣ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ನೋಡಿ, ನನ್ನ ಹತ್ರ ಇದು ನೇಸಲ್ ಸ್ಪ್ರೇ. ಇದು ಆದರೆ ಇವಾಗ ಕೆಲವು ಸಲ ಏನಾಗಿರುತ್ತೆ ಅಂತ ಹೇಳೋದಾದ್ರೆ ಈ ಮೂಗು ಕಟ್ಟಿರುತ್ತೆ, ಅಂದರೆ ಉಸಿರಾಟಕ್ಕೆ ನಾವು ಕರೆಕ್ಟಾಗಿ ಉಸಿರಾಡೋಕ್ಕಾಗಲ್ವಲ್ಲ, ಅದಕ್ಕೆ ನಾವು ಯೂಸ್ ಮಾಡತಕ್ಕಂಥ ನೇಸಲ್ ಸ್ಪ್ರೇ. ಮತ್ತೆ ಇನ್ನೊಂದು ನನಗೆ ನೇಸಲ್ ಸ್ಪ್ರೇ ಇದೆ ನೋಡಿ, ಇದು ಒಂದು ನೇಸಲ್ ಸ್ಪ್ರೇ. ಓಕೆ, ಅಂದರೆ ಮೂಗಿಗೆ ನಾವು ಯೂಸ್ ಮಾಡ್ತೀವಲ್ಲ ಅಂತ ಅಂದ್ಬಿಟ್ಟು ಇದೇ ಬೇರೆ ಯೂಸೇಜ್ ಇರುತ್ತೆ, ಇದೇ ಬೇರೆ ಯೂಸೇಜ್ ಇರುತ್ತೆ. ಅಂತಂದ್ರೆ ಏನಾಗುತ್ತೆ ಅಂದರೆ ಇದು ಜನರಲ್ ಯೂಸೇಜು, ಅದನ್ನೇ ನಾನು ಕೊಟ್ಟಿರುವಂಥದ್ದು. ದೋಷಗಳು ನೋಡಿ ಎರಡೂ ಕೂಡ ನಮಗೆ ಉಸಿರಾಟಕ್ಕೆ ಸಂಬಂಧಪಟ್ಟತಕ್ಕಂಥ ದೋಷಗಳು. ಆದರೆ ಪರಿಹಾರ ಅಂತ ಇದೆಯಲ್ಲ, ಒಂದು ಜನರಲ್ಲು, ಇನ್ನೊಂದು ಸ್ಪೆಸಿಫಿಕ್. ಓಕೆ, ಹೇಗೆ ಇದನ್ನ ನಾನು ನಿಮಗೆ ರಿಲೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಧ್ಯ ತಿಳಿಸ್ದಾಗೆ ಈಗ ನಮಗೆ ಉಸಿರಾಟಕ್ಕೆ ತೊಂದರೆಗಳು ಈ ನೆಗಡಿ ಶೀತ ಇದರಿಂದ ಆಗುತ್ತಲ್ಲ, ಅದಕ್ಕೆ ಬಳಸತಕ್ಕಂಥ ಒಂದು ಡ್ರಾಪ್ಸ್ ಇದು. ಆದರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಫ್ಯೂರಮಿಸ್ಟ್ ಅಂತ ಅಂದ್ಬಿಟ್ಟು ಇದು ಆಕ್ಚುಲಿ ಕೆಲವು ಸಲ ಈ ಅಲರ್ಜಿಕ್ಕು ಅಥವಾ ಈ ನಮಗೇನಾಗಿ ಈ ಅಸ್ತಮಾ ರಿಲೇಟೆಡ್ ಇರುತ್ತಲ್ಲ, ರೆನಿಟಿಸ್ ಅಂತ ಹೇಳ್ತಾರೆ, ಅಂದರೆ ಅದಕ್ಕೆ ಸಂಬಂಧಪಟ್ಟತಕ್ಕಂತೆ ನಮಗೆ ಈ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇಂದ ನಮಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದ್ರೆ ನಾವು ಇದನ್ನು ಬಳಸ್ತೀವಿ. ಸಾಮಾನ್ಯವಾಗಿ ನಮಗೆ ಉಸಿರಾಟಕ್ಕೆ ತೊಂದರೆಗಳೇನಾದರೂ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನು ಬಳಸ್ತೀವಿ. ಸೊ ಸ್ನೇಹಿತರೆ, ಏನಾಗುತ್ತೆ ಅಂತಂದ್ರೆ ಕೆಲವು ಸಲ ನಾವು ಯಾಕೆ ನಮಗೆ ಈ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ತಿಳಿದುಕೊಳ್ದೇ ನಾವು ಕೆಲವು ಸಲ ಪರಿಹಾರಗಳನ್ನು ಮಾಡ್ಕೊಳ್ತೀವಿ. ಉಸಿರಾಟಕ್ಕೆ ತೊಂದರೆ ನಾವೆಲ್ಲೋ ಒಂದು ಕಡೆ ಪೇಪರಲ್ಲಿ ಓದಿರ್ತೀವಿ ಅಥವಾ ಯಾವುದಾದ್ರೂ ಒಂದು ವಿಡಿಯೋಗಳನ್ನ ನೋಡಿರ್ತೀವಿ, ನಮಗೆ ನಾವೇ ಪರಿಹಾರ ಮಾಡ್ಕೊಳ್ತೀವಲ್ಲ, ಆ ಸೆಲ್ಫ್ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ, ಅದನ್ನು ನಾವು ಜನರಿಕ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ. ಸೊ ಹಾಗಾಗಿ ಈ ಒಂದು ಹೋಲ್ ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಹಾಗಾಗಿ ಯಾವುದೇ ಕಂಟೆಂಟ್ ಅನ್ನು ಕೂಡ ಮಿಸ್ ಮಾಡಬೇಡಿ, ಕೊನೆವರೆಗೂ ಕೂಡ ವಿಡಿಯೋ ನೋಡಿ ಸ್ನೇಹಿತರೆ. ಓಕೆ, ಸೊ ನಾನು ಮತ್ತೆ ತಿಳಿಸ್ದಾಗೆ ದೋಷಗಳು ಅಂತಂದ್ರೆ ನಮಗೆ ಅನ್ಫೇವರಬಲ್ ನಮಗೆ ಎಫೆಕ್ಟ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೋಷಗಳಿಂದಾಗಿ ನಮಗೆ ತೊಂದರೆಗಳು ಬರ್ತವೆ. ಓಕೆನಾ, ಈ ದೋಷಕ್ಕೆ ಕಾರಣಗಳು ಯಾವಾಗ ಆಗ್ತವೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾರ್ಮಲ್ ಆಗಿ ನಮಗೆ ನಕ್ಷತ್ರಗಳಿಂದ ದೋಷಗಳು ಬರ್ತವೆ, ಇಲ್ಲಾಂದ್ರೆ ಗ್ರಹಗಳಿಂದ ದೋಷ ಬರ್ತವೆ. ಬೇರೆ ಯಾವುದ್ರಲ್ಲೂ ಬರಲ್ವಾ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪಂಚಾಂಗದ ರೀತಿಯಲ್ಲಿ ನಾವು ಇವಾಗ ಪಂಚಾಂಗ ಅಂತ ಹೇಳಿದ್ರೆ ನಾವು 5 ಅಂಗಗಳನ್ನು ತಗೊಳ್ತೀವಿ. ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ಸೊ ಆಕ್ಚುಲಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅಮಾವಾಸ್ಯೆ ದಿನದಲ್ಲಿ ಹುಟ್ಟಿದಾಗಲೂ ಕೂಡ ದೋಷಗಳು ಬರ್ತವೆ. ಓಕೆ, ಬಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಎಲ್ಲದಕ್ಕೂ ಕೂಡ ನಾವು ಅಂದ್ರೆ ಯಾವ ಈ ಒಂದು ಜ್ಯೋತಿಷ್ಯದಲ್ಲಿ ಅಂದ್ರೆ ನಾವು ಪಂಚಾಂಗದ ರೀತಿಯಲ್ಲಿ ಬಂದರೂ ಕೂಡ ಅಲ್ಲಿ ನಾವು ನಕ್ಷತ್ರಕ್ಕೆ ನಾವು ಸ್ವಲ್ಪ ಜಾಸ್ತಿ ಹೇಗೆ ಅಂತಂದ್ರೆ ಇಂಪಾರ್ಟೆನ್ಸ್ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಬೇರೆದು ಅದನ್ನ ನಾವು ತೆಗೆದುಕೊಳ್ಬಾರ್ದು ಅಂತಲ್ಲ, ಬಟ್ ಇಂಪಾರ್ಟೆನ್ಸ್ ವೈಸ್ ಅಲ್ಲಿ ನಾವು ನಕ್ಷತ್ರಗಳು ಕೊಡ್ತೀವಿ. ಮತ್ತು ಅದಕ್ಕಿಂತಲೂ ಕೂಡ ಹೆಚ್ಚಿನ ಬರುವಂಥದ್ದು ಯಾವುದು ಅಂತಂದ್ರೆ ಗ್ರಹಗಳಿಂದ ನಮಗೆ ಬರೋತಕ್ಕಂಥ ಒಂದು ದೋಷಗಳು. ಓಕೆ, ನಕ್ಷತ್ರ ದೋಷಗಳು ಅಂತ ಅಂದಾಗ ಕೆಲವು ಸಲ ಏನಾಗಿದೆ, ಈ ಬರ್ತ್ ಟೈಮ್ ಅಂದ್ರೆ ಜನನ ಕಾಲದಲ್ಲಿ ಕೆಲವು ನಕ್ಷತ್ರದಲ್ಲಿ ಹುಟ್ಟಿದಾಗ ಕೆಲವು ದೋಷಗಳು ಬರ್ತವೆ, ಅದಕ್ಕೆ ನಕ್ಷತ್ರ ಶಾಂತಿಗಳನ್ನ ಮಾಡಿಸ್ತಾರೆ. ಇದು ಒಂದು ಕೆಲವು ಕಾಮನ್ ಆಗಿ ನಾವು ನೋಡಿರ್ತೀವಿ. ಏನಂತಂದ್ರೆ ನಕ್ಷತ್ರಕ್ಕೆ ಸಂಬಂಧಪಟ್ಟತಕ್ಕಂತೆ ನಾವು ಒಂದು ಹೇಗೆ ಅಂತ ಹೇಳಿದ್ರೆ
ಶಾಂತಿ ಒಂದು ಪೂಜೆ ಮಾಡಿಸೋದಾಗಿರ್ಬೋದು, ನವಗ್ರಹ ದಾನಗಳನ್ನು ಕೊಡುವಂಥದ್ದಾಗಿರ್ಬೋದು, ಈ ರೀತಿಯ ಒಂದು ಕೆಲವು ಪರಿಹಾರಗಳನ್ನು ಮಾಡ್ಕೊತಾರೆ. ಆದರೆ ಇಲ್ಲಿ ಏನಾಗುತ್ತೆ, ಗ್ರಹಗಳಿಂದ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತು ಇದು ಯಾವ ರೀತಿಯಲ್ಲಿ ನಾವು ನೋಡ್ಬೋದು ಅನ್ನೋದು, ಸೊ ಅದು ಆಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ ಏನಾಗ್ತದೆ ಅಂತ ಹೇಳಿದ್ರೆ, ಗ್ರಹಗಳು ಇಲ್ಲಿ ನಾನು ಅದಕ್ಕೆ PAC ಅಂತ ಬರ್ತಿದ್ದೀನಲ್ವಾ, ಇದು ಆಕ್ಚುಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಪೊಸಿಷನ್ ಅಥವಾ ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. A ಅಂತಂದ್ರೆ ಆಸ್ಪೆಕ್ಟ್, C ಅಂದ್ರೆ ಕಂಜಂಕ್ಷನ್ ಅಂತ ಹೇಳಿದ್ರೆ, ಅಂದ್ರೆ ಇದು ಯಾವ ಸ್ಥಿತದಲ್ಲಿ ಅಂದ್ರೆ ಯಾವ ಭಾವದಲ್ಲಿ ಅಂದ್ರೆ ಯಾವ ಮನೆಗಳಲ್ಲಿ ಗ್ರಹಗಳು ಸ್ಥಿತ ಆಗಿರುತ್ತೆ, ಯಾವ ಗ್ರಹಗಳ ಒಂದು ದೃಷ್ಟಿ ಇರುತ್ತೆ, ಮತ್ತೆ ಯುತಿ ಅಂತಂದ್ರೆ ಒಂದ್ರ ಜೊತೆ, ಇವಾಗ ಕೆಲವು ಸಲ ಹೇಳಿದ್ರೆ ರಾಹು ಮತ್ತೆ ಶನಿ ಜೊತೆ ಇರ್ತವೆ ಅಂತ ಅಂದ್ಬಿಟ್ಟು, ಹಾಗಾಗಿ ಒಂದು ದೋಷಗಳು ಬರಬೇಕು ಅಂತ ಹೇಳೋದಾದ್ರೆ ಅದರ ಪ್ಲೇಸ್ಮೆಂಟ್ ಇಂದಾಗಿ ಅಥವಾ ಇನ್ನೊಂದು ಗ್ರಹಗಳ ಅಂದ್ರೆ ಕೆಲವು ಸಲ ನಮ್ಮಲ್ಲಿ ಗ್ರಹಗಳಲ್ಲಿ ನಾವು ಸೌಮ್ಯ ಗ್ರಹಗಳು, ಕ್ರೂರ ಗ್ರಹಗಳು ಅಂತ ಬರ್ತದೆ, ಅಂದ್ರೆ ಅದರ ಸ್ವಭಾವದ ಮೇಲೆ, ಓಕೆನಾ, ಅದರ ಮೇಲೆ ಈ ಕೆಲವು ಸಲ ಏನಾಗುತ್ತೆ ಅಂದ್ರೆ ಗ್ರಹಗಳ ದೃಷ್ಟಿ, ಗ್ರಹಗಳ ಯುತಿ ಅಂದ್ರೆ ಒಂದು ಗ್ರಹ ಇನ್ನೊಂದು ಗ್ರಹದಲ್ಲಿ ಜೊತೆ ಇದ್ದಾಗ ಅದರ ಜೊತೆಗೆ ಮತ್ತೆ ಪ್ಲೇಸ್ಮೆಂಟ್ಸ್ಗಳು, ಓಕೆನಾ. ಸೊ ಆ ಒಂದು ಕಾರಣದಿಂದಾಗಿ ನಮಗೆ ದೋಷಗಳು ಉತ್ಪತ್ತಿ ಆಗುತ್ತೆ. ಸ್ನೇಹಿತರೆ ಯಾವುದೇ ಒಂದು ದೋಷಗಳಿದ್ರು ಕೂಡ ಯಾವ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಗ್ರಹಗಳ ಮೂಲಕವೇ ನಮ್ಗೆ ಸಿಗ್ಬೇಕು. ಓಕೆ, ಬೇರೆ ಇನ್ಯಾವುದೇ ರೀತಿಯಲ್ಲೂ ಇಲ್ಲ. ಗ್ರಹಗಳು ಯಾವುದೇ ರೀತಿಯಲ್ಲಿ ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ. ನಮ್ಮ ಕರ್ಮದ ಅನುಸಾರವಾಗಿ, ನಮ್ಮ ದೋಷದ ಅನುಸಾರವಾಗಿ ಗ್ರಹಗಳು ನಮಗೆ ರಿಸಲ್ಟ್ ಅನ್ನ ಕೊಡುತ್ತೆ, ಅಂದ್ರೆ ನಮಗೆ ಒಂದು ಪ್ರಭಾವವನ್ನ ಕೊಡುತ್ತಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಆ ದೋಷದ ಅನುಗುಣವಾಗಿ ನಮ್ಗೆ ಸಿಗ್ತಾ ಹೋಗ್ತದೆ. ಇದು ದೋಷದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಈಗ ದೋಷ ಅಂತಂದ್ರೆ ಏನು ಅಂತಂದ್ರೆ ಅನ್ಫೇವರಬಲ್ ಎಫೆಕ್ಟ್ಸ್ ಗಳನ್ನ ಕೊಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಒಂದು ನಕ್ಷತ್ರದಿಂದ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಗ್ರಹದಿಂದ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ ನಮಗೆ ಓಕೆ ಗ್ರಹಗಳಲ್ಲಿ ನಾವು ಹೆಚ್ಚಿನ ತಗೊಳ್ತೀವಿ. ನಾರ್ಮಲ್ ಆಗಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕುಜನಿಂದ ಬರತಕ್ಕಂಥ ದೋಷಗಳಾಗಿರ್ಬೋದು, ಶನಿಯಿಂದ ಬರತಕ್ಕಂಥ ದೋಷ ಆಗಿರ್ಬೋದು, ರಾಹು ಕೇತು ಮತ್ತು ಕುಜನಿಂದ ಬರುವಂತದ್ದನ್ನ ಫಸ್ಟ್ ಆರ್ಡರ್ ಅಲ್ಲಿ ತಗೊಳ್ತೀವಿ. ನಂತರದಲ್ಲಿ ರವಿಯಿಂದ ಬರತಕ್ಕಂಥ ದೋಷಗಳನ್ನು ತಗೊಳ್ತೀವಿ. ನಂತರದಲ್ಲಿ ಸೌಮ್ಯ ಗ್ರಹಗಳು ಅಂದ್ರೆ ಇತರೆ ಗ್ರಹಗಳು ಗುರುವಿನಿಂದಲೂ ಕೂಡ ಬರ್ಬೋದು, ಶುಕ್ರನಿಂದಲೂ ಕೂಡ ಬರ್ಬೋದು, ಮತ್ತು ಚಂದ್ರನಿಂದಲೂ ಬರ್ಬೋದು, ಮತ್ತು ಬುಧನಿಂದಲೂ ಕೂಡ ಬರ್ಬೋದು. ಓಕೆ, ಅದು ಗ್ರಹಗಳ ಒಂದು ದೋಷಗಳು ಬರ್ತವೆ. ನಾವು ಏನಾಗ್ತದೆ ಅಂತ ಹೇಳೋದಾದ್ರೆ, ನಾವು ಗುರು ಚಾಂಡಾಳ ದೋಷಗಳಾಗಿರ್ಬೋದು, ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹೇಗೆ ಅಂತ ಹೇಳಿದ್ರೆ ಸರ್ಪದೋಷಗಳ ಬಗ್ಗೆ, ಅದರಲ್ಲೂ ಕೂಡ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಸ್ನೇಹಿತರೆ ಏನಾಗುತ್ತೆ, ಕಾಳಸರ್ಪ ದೋಷದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಬಹಳಷ್ಟು ಕ್ಲಾಸಿಕಲ್ ಟೆಕ್ಸ್ಟ್ಗಳು ಅಂದ್ರೆ ಗ್ರಂಥಗಳಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಉಲ್ಲೇಖಗಳು ಕೆಲವು ಕಡೆ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸರ್ಪದೋಷದ ಬಗ್ಗೆ ವಿಚಾರಗಳನ್ನ ಮಾಡ್ತಾರೆ. ಕಾಳಸರ್ಪ ದೋಷದ ಬಗ್ಗೆ ಇನ್ನೂ ಕೂಡ ಒಂದು ಏನಂದ್ರೆ ಡಿಸ್ಕಷನ್ಗಳು ಅಂದ್ರೆ ಎರಡರ ಬಗ್ಗೆ, ಅದರ ಯಾವ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗಲೂ ಕೂಡ ಕೆಲವು ಕಡೆ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ಓಕೆ, ಸೊ ಸಾಕಷ್ಟು ದೋಷಗಳು ಬರ್ತದೆ ಸ್ನೇಹಿತರೆ. ನಾವು ಒಂದು ಜಾತಕದಲ್ಲಿ ಈ ಏನಾಗುತ್ತೆ ಅಂದ್ರೆ ಗ್ರಹಗಳ ಒಂದು ಕಾಂಬಿನೇಷನ್ಗಳ ಮೇಲೆ ಕೂಡ ನಮಗೆ ಈ ಒಂದು ದೋಷಗಳು ಉತ್ಪತ್ತಿ ಆಗುತ್ತೆ. ಈಗ ನಾನು ಪರಿಹಾರ ಅಂತ ಹೇಳಕ್ಕಂದ್ರೆ ಸ್ನೇಹಿತರೆ, ನಾನು ನಿಮಗೆ ಅಂದ್ರೆ ಇನ್ ದಿ ಬಿಗಿನಿಂಗ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಕೂಡ ಹೇಳಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಯಾವುದೋ ಒಂದು ಏನೋ ಒಂದು ಪ್ರಾಬ್ಲಮ್ಗಳು ಬಂದಿರುತ್ತೆ. ಓಕೆ, ಥಿಂಕ್ ಮಾಡಿ ನಮಗೆ ಜ್ವರ ಬಂದಿರುತ್ತೆ. ಬಟ್ ಆ ಜ್ವರಕ್ಕೆ ಕಾರಣ ಏನು? ಈ ಕೆಲವು ಸಲ ನಾವು ಏನಾಗ್ತದೆ ಅಂತಂದ್ರೆ ಸಿಂಪಲ್ ಆಗಿರತಕ್ಕಂಥ ಒಂದು ಪ್ಯಾರಾಸಿಟಮಾಲ್ಗಳನ್ನ ನಾವು ತೆಗೆದುಕೊಳ್ತೀವಿ, ಪರಿಹಾರ ಆಗುತ್ತೆ. ಬಟ್ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ನಮಗೆ ಆ ಬಂದಿರತಕ್ಕಂಥ ಆ ಒಂದು ಪ್ರಾಬ್ಲಮ್ ಇರುತ್ತೆ, ಆದ್ರೆ ಅದಕ್ಕೆ ಬೇರೆಯದೇ ಒಂದು ಕಾರಣಗಳಿರ್ತವೆ. ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದ್ರೆ ಇದು ಯಾವ ಕಾರಣದಿಂದ ನಮ್ಗೆ ಬಂದಿದೆ ಅನ್ನೋದೇ ತಿಳಿದುಕೊಳ್ಳದೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಜನರಿಕ್ ಆಗಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ಆರ್ಟಿಕಲ್ನ ನೋಡ್ತೀವಿ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ನೋಡಿ ಚಂದ್ರನಿಗೆ ನಿಮಗೆ ದೋಷಗಳಿತ್ತು ಅಂತಂದ್ರೆ ಯಾವ ರೀತಿಯ ಒಂದು ಸ್ವಭಾವಗಳು ಅಥವಾ ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀರಿ. ಚಂದ್ರನಿಂದ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಅತಿ ಒಂದು ಹೇಗೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಗಳನ್ನ ಬೀರುತ್ತೆ, ಅಂದ್ರೆ ಎಫೆಕ್ಟ್ಗಳನ್ನ ಮಾಡುತ್ತೆ. ಅದರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಯಾವ ರೀತಿಯಲ್ಲಿ ಅಂದ್ರೆ ಯಾವ ಒಂದು ಸನ್ನಿವೇಶಗಳಲ್ಲಿ ಚಂದ್ರ ಬೇರೆ ರಿಸಲ್ಟ್ಗಳನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು. ಓಕೆನಾ, ಇಲ್ಲಿ ನಾನು ನಿಮ್ಗೆ ಒಂದು ಪೊಸಿಷನ್ ಮೇಲೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದು ನಾನು ಕುಜದೋಷಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಏನು ಒಂದು ಕುಂಡಲಿಯನ್ನ ನಾನು ಎಕ್ಸಾಂಪಲ್ ಚಾರ್ಟ್ ಅನ್ನು ತೆಗೆದುಕೊಂಡಿದ್ದೀನಿ. ಇದು ಒಂದು ಕುಜದೋಷಕ್ಕೆ ಸಂಬಂಧಪಟ್ಟದ್ದು. ಸ್ನೇಹಿತರೆ ಏನು ಉಲ್ಲೇಖ ಮಾಡ್ತಾರೆ ಅಂತಂದ್ರೆ ಗ್ರಂಥಗಳಲ್ಲಿ ಏನಂತ ಉಲ್ಲೇಖ ಇದೆ ಅಂತ ಹೇಳಿದ್ರೆ, ಕುಜದೋಷ ಅಂದ್ರೆ ಒಬ್ಬ ವ್ಯಕ್ತಿಗೆ ಕುಜದೋಷಗಳು ಯಾವಾಗ ಬರೋತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಕುಜ 1ನೇ ಭಾವದಲ್ಲಿ, 2ನೇ ಭಾವ, 4ನೇ ಭಾವ, 5ನೇ ಭಾವ, 7, 8 ಅಥವಾ 12ನೇ ಭಾವದಲ್ಲಿ
ಕುಜ ಸ್ಥಿತ ಆಗಿದ್ರೆ ನಾರ್ಮಲ್ ಆಗಿ ಏನಾಗ್ತೀವಿ ಅಂತಂದ್ರೆ ಕುಜದಿಂದ ದೋಷಗಳು ಬಂದಾಗ ಲಗ್ನದಿಂದ ಚಂದ್ರ ಅಥವಾ ಶುಕ್ರನ ತೆಗೆದುಕೊಳ್ತೀವಿ. ಮೂಲವಾಗಿ ಆಕ್ಚುಲಿ ಒಂದು ಫಾರ್ಮಾಲಿಟಿಗಳಲ್ಲಿ ಜಾಸ್ತಿ ನಾವು ಯೂಸ್ ಮಾಡೋದು ಲಗ್ನದಿಂದ. ಹಾಗಾಗಿ ನಾನು ಲಗ್ನ ಭಾವದಿಂದಲೇ ನಾವು ತೆಗೆದುಕೊಂಡಿದ್ದೀನಿ. ಇಲ್ಲಿ ಏನಾಗಿದೆ ಅಂತ ನೋಡಿ, ಫಸ್ಟ್ ಹೌಸ್, ಸೆಕೆಂಡ್ ಹೌಸ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್ ಮತ್ತೆ 12th ಹೌಸ್ ಅಲ್ಲಿ ಕುಜ ಪ್ಲೇಸ್ಮೆಂಟ್ ಆಗಿದ್ದಾನೆ ಅಂತ ಹೇಳೋದಾದ್ರೆ ಕುಜ ದೋಷದ ಪರಿಣಾಮ ಇರುತ್ತೆ. ಓಕೆನಾ? ಆದ್ರೆ ಕುಜ 1ನೇ ಭಾವದಲ್ಲಿದ್ದಾಗ ಕುಜ ದೋಷ ಇದ್ರು ಎಫೆಕ್ಟ್ ಬೇರೆ ತರ ಇರುತ್ತೆ. ಕುಜ 2ನೇ ಭಾವದಲ್ಲಿದ್ದಾಗ ಬೇರೆ ರೀತಿಯ ಎಫೆಕ್ಟ್ ಇರುತ್ತೆ. 4ನೇ ಭಾವದಲ್ಲಿದ್ದಾಗಲೇ ಬೇರೆ ಎಫೆಕ್ಟ್, 5ನೇ ಭಾವದಲ್ಲಿದ್ದಾಗಲೇ ಬೇರೆ ಎಫೆಕ್ಟ್, 7ನೇ ಭಾವದಲ್ಲಿದ್ದಾಗಲೇ ಬೇರೆ ಎಫೆಕ್ಟ್, 8ನೇ ಭಾವದಲ್ಲಿದ್ದಾಗ ಬೇರೆ ಎಫೆಕ್ಟ್, 12ನೇ ಭಾವದಲ್ಲಿದ್ದಾಗ ಬೇರೆ ಎಫೆಕ್ಟ್. ಆದ್ರೆ ನಾವೇನಂತ ಹೇಳ್ತೀವಿ? ಕುಜ ದೋಷ ಅಂತ ಹೇಳ್ತೀವಿ. ಆದರೆ ಒಂದೊಂದು ಭಾವದಲ್ಲಿದ್ದಾಗ ಬೇರೆ ಬೇರೆ ರಿಸಲ್ಟ್ಗಳನ್ನ ಕೊಡ್ತಾನೆ. ಸೊ ಈಗ ನೀವೇ ಅನಲೈಸ್ ಮಾಡಿ, ಕುಜ ದೋಷಕ್ಕೆ ಅಥವಾ ಈ ತರ ಯಾವ್ದಾದ್ರು ಒಂದು ದೋಷಗಳಿದೆ ಅಂತ ಹೇಳೋದಾದ್ರೆ ಅದು ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲಿಸಿ ನೀವು ಒಂದು ಪರಿಹಾರವನ್ನ ಮಾಡಿಕೊಂಡಾಗ ನಿಮಗೆ ಸಿಗತಕ್ಕಂತ ಈ ಒಂದು ರಿಸಲ್ಟ್ ಇರುತ್ತಲ್ಲ, ಅದು ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಗಳು ಸಿಗ್ತಾ ಹೋಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಮೆಡಿಸಿನ್ಗಳನ್ನ ತಗೊಳ್ತಾ ಇರ್ತೀರಿ, ಬಟ್ ನಿಮ್ಗೆ ಆಕ್ಚುಯಲ್ ಆಗಿ ಏನು ಬಿಕಾಸ್ ರೂಟ್ ಕಾಸ್ಗಳು ಗೊತ್ತಿರಲ್ಲ. ನೀವು ಒಂದು ಮೆಡಿಸಿನ್ ತಗೊಳ್ತಾ ಇದ್ರೆ ಕೆಲವು ಸಲ ವಾಸಿ ಆಗುತ್ತೆ, ಬಟ್ ಅದರ ಪರಿಣಾಮಗಳು ಹಾಗೆ ಇರುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ಇಲ್ಲಿ ಆಕ್ಚುಯಲ್ ಆಗಿ ನೋಡಿ 1, 2 ಈ ಪೊಸಿಷನ್ ಇದ್ರೂ ಕೂಡ ಜಾಸ್ತಿ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದ್ರೆ 2ನೇ ಭಾವದಲ್ಲಿ, 4, 7, 8, 12ನೇ ಭಾವದಲ್ಲಿದ್ದಾಗ ಅದರಲ್ಲೂ ಕೂಡ ಹೆಚ್ಚು ಪ್ರಾಬ್ಲಮ್ಯಾಟಿಕ್ ಆಗಿ ಯಾವಾಗ ಇರುತ್ತೆ ಅಂತಂದ್ರೆ 7, 8, 12ರಲ್ಲಿದ್ದಾಗ ಹೆಚ್ಚಿನ ಪ್ರಾಬ್ಲಮ್ಗಳನ್ನ ಕುಜ ದೋಷದಲ್ಲಿ ಸಿಗುತ್ತೆ. ಓಕೆನಾ? ಈಗ ನಾನು ನಿಮಗೆ ಒಂದು ಕುಜ ಇಲ್ಲಿ ಥಿಂಕ್ ಮಾಡಿ, ಕುಜ ಒಬ್ಬರೇ ಕೂತಿದ್ದಾರೆ, ಕುಜನ ಜೊತೆ ಬೇರೆ ಯಾವ ಗ್ರಹಗಳು ಇಲ್ಲ. ಈಗ ಇನ್ನೊಂದು ನಾವೊಂದು ಒಂದು ಫರ್ದರ್ ಒಂದು ಎಕ್ಸಾಂಪಲ್ ತಗೊಳಕಾಯ್ತು ಅಂತ ಹೇಳಿದ್ರೆ, ಕುಜ 8ನೇ ಭಾವದಲ್ಲಿದ್ದಾನೆ, ಜೊತೆಗೆ ರಾಹು ಜೊತೆ ಇದ್ದಾನೆ. ಎಫೆಕ್ಟ್ಗಳು ಬೇರೆ ರೀತಿಯಲ್ಲಿ ಆಗುತ್ತೆ, ಇನ್ನೂ ಕ್ರೂರತ್ವ ಇರುತ್ತೆ. ಬಿಕಾಸ್ ಯಾಕೆ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಕುಜನೇ ದೋಷಿಯಾಗಿ ಕೂತಿರ್ತಾರೆ, ಜೊತೆಗೆ ರಾಹು ಗ್ರಹನು ಕೂಡ ಅವ್ರ ಜೊತೆ ಇರ್ತಾರೆ. ಅಂದ್ರೆ ಕುಜನ ಜೊತೆ ಇದ್ದಾಗ ಬಿಕಾಸ್ ಎರಡೂ ಕೂಡ ಬಹಳ ಕ್ರೂರವಾಗಿರತಕ್ಕಂಥ ಗ್ರಹಗಳು ಎಫೆಕ್ಟ್ಗಳಿಗೆ ಬೇರೆ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಎಫೆಕ್ಟ್ಗಳು ಚೇಂಜ್ ಆಗ್ತವೆ. ನಾವು ಕೆಲವು ಸಲ ಏನಾಗುತ್ತೆ, ಕುಜದೋಷ ಅಂತ ನೋಡಿದ ತಕ್ಷಣ ನಾವು ಮಾಡ್ಕೊಳ್ಳೋ ಅಂದ್ರೆ ಒಂದು ಹೇಗೆ ಕನ್ಕ್ಲೂಷನ್ ಬರಲ್ಲ, ಯಾವ ಒಂದು ಅಂಶದಲ್ಲಿ ಅಂದ್ರೆ ಯಾವ ಒಂದು ಭಾವದಲ್ಲಿ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು, ಪರಿಹಾರಗಳನ್ನ ಮಾಡ್ಕೋಬೇಕಾದ್ರೆ ಸ್ನೇಹಿತರೆ. ಓಕೆ, ನಂತರದಲ್ಲಿ ನಾನು ನಿಮಗೆ ಕುಜದೋಷ ಹೇಳಿದೆ. ಇಲ್ಲಿ ನೋಡಿ, ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಕೇಮದ್ರುಮ ಯೋಗ ಅಂತ. ಅಂದ್ರೆ ಆಕ್ಚುಲಿ ದೋಷ ಇದು, ಯೋಗ ಅಂತಲೂ ಕೂಡ ಕರೀತಾರೆ. ಓಕೆ, ಈ ಕೇಮದ್ರುಮ ಯೋಗದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಚಂದ್ರನಿಗೆ ಸಂಬಂಧಪಟ್ಟತಕ್ಕಂಥ ಒಂದು ದೋಷ. ಚಂದ್ರ ಲಗ್ನದಲ್ಲೇ ಇದೆ, ಸ್ಥಿತ ಇದೆ. ನೋಡಿ, ಇಲ್ಲಿ ಇವೆರಡು ಅಂದ್ರೆ ಚಂದ್ರನ ಇಂದಿನ ಒಂದು ಭಾವದಲ್ಲಿ ಮತ್ತು ಮುಂದಿನ ಭಾವದಲ್ಲಿ ಅಂದ್ರೆ ಈ ಎರಡು ಕಡೆ ಯಾವುದೇ ಗ್ರಹಗಳು ಇಲ್ಲದೆ ಇದ್ದಾಗ ಮತ್ತು ಶುಭ ಗ್ರಹಗಳ ದೃಷ್ಟಿ ಚಂದ್ರನ ಮೇಲೆ ಇಲ್ದಿದ್ದಾಗ ಅವ್ರು ಏನಾಗುತ್ತೆ ಅಂತಂದ್ರೆ ಮಾನಸಿಕವಾಗಿ ವ್ಯಥೆಯನ್ನ ಅನುಭವಿಸ್ತಾರೆ. ಓಕೆನಾ? ಈಗ ನೋಡಿ, ಚಂದ್ರ ಐಸೋಲೇಟ್ ಆಗಿದೆ. ಥಿಂಕ್ ಮಾಡಿ, ನಿಮ್ಮ ಒಂದು ವ್ಯಕ್ತಿಯಾಗಿ ನಿಮ್ಮ ಒಬ್ಬರನ್ನೇ ಇರಿಸಿರಿ, ನಿಮ್ಮ ಜೊತೆ ಯಾರೂ ಇಲ್ಲ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಅದೇ ರೀತಿಯ ಮನಸ್ಥಿತಿ ಚಂದ್ರನಿಗೆ ಆಗುತ್ತೆ. ಚಂದ್ರ ನಮಗೆ ಮನಸ್ಸಿಗೆ ಅವನು ಆಕ್ಚುಲಿ ರಿಸಲ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಐಸೋಲೇಟ್ ಆಗುತ್ತೆ, ಒಬ್ಬರೇ ಏಕಾಂತದಲ್ಲಿ ಇರ್ತೀರಿ ಅಂತ ತಿಳ್ಕೊಳ್ಳಿ, ಯಾವುದೇ ರೀತಿಯ ಸಂಪರ್ಕಗಳಿಲ್ಲ, ಆಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ನೋಡಿ ಸ್ನೇಹಿತರೆ. ಸೊ ಇದು ಒಂದು ಕೇಮದ್ರುಮ ಯೋಗದಲ್ಲಿ ಇದೇನಾಗುತ್ತೆ ಅಂತಂದ್ರೆ ಚಂದ್ರನ ಎಲ್ಲಿ ಸ್ಥಿತ ಇರುತ್ತೆ ಅದರ ಇಂದಿನ ಮನೆ ಮತ್ತು ಮುಂದಿನ ಭಾವದಲ್ಲಿ ಯಾವ ಗ್ರಹಗಳು ಇಲ್ಲೇ ಇದ್ದಾಗ ಅದನ್ನ ಕೇಮದ್ರುಮ ಯೋಗ ಅಂತ ಅಥವಾ ದೋಷ ಅಂತ ನಾವು ಕರಿತೀವಿ. ಓಕೆ, ಮತ್ತೊಂದು ನಾನು ನಿಮಗೆ ಪಾಪಕರ್ತರಿ ದೋಷದ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಇದಕ್ಕೂ ಕೂಡ ಚಂದ್ರನನ್ನೇ ಒಂದು ನಾನು ಇದನ್ನ ತಗೊಂಡು ಎಕ್ಸಾಂಪಲ್ ತಗೊಂಡ್ರಿ ಸ್ನೇಹಿತರೆ. ಈಗ ಚಂದ್ರ ಅಲ್ವಾ, ಈ ಚಂದ್ರನ 2ನೇ ಭಾವದಲ್ಲಿ ಥಿಂಕ್ ಮಾಡಿ, ಶನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ರಾಹು ಗ್ರಹ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇಲ್ಲಿ ರಾಹು, ಇಲ್ಲಿ ಶನಿ. ಈ ಪಾಪಕರ್ತರಿ ದೋಷ ಅಂದ್ರೆ ಏನು ಅಂತ ಗೊತ್ತಾ? ಯಾವುದೇ ಶುಭ ಗ್ರಹಗಳು ಅಥವಾ ಸೌಮ್ಯ ಗ್ರಹಗಳ ಇಂದಿನ ಭಾವ ಮತ್ತು ಮುಂದಿನ ಭಾವದಲ್ಲಿ ಕ್ರೂರಗಳ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಚಂದ್ರ 2 ಕ್ರೂರ ಗ್ರಹಗಳ ನಡುವೆ ಇದ್ದಾನೆ. ಅಂದ್ರೆ ಶನಿ ಮತ್ತು ರಾಹು. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ
ಆ ಒಂದು ಚಾರ್ಟಿಗೆ ಅಂದರೆ ಆ ಒಂದು ಕುಂಡಲಿಗೆ ಶನಿ ಯಾವ ರೀತಿ ಎಫೆಕ್ಟ್ ಕೊಡ್ತಾನೆ, ರಾಹು ಯಾವ ರೀತಿ ಎಫೆಕ್ಟ್ ಕೊಡ್ತಾರೆ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಎಲ್ಲವನ್ನು ಕೂಡ ಅನಲೈಸ್ ಮಾಡಬೇಕು. ಥಿಂಕ್ ಮಾಡಿ ನೀವು ಹೆಂಗೆ ಅಂತ ಹೇಳೋದಾದ್ರೆ, ಓಕೆ ನಿಮಗೆ ಇಬ್ಬರು ಶತ್ರುಗಳು ಅಥವಾ ನಿಮಗೆ ಅವ್ರು ಜಾಸ್ತಿ ನಿಮಗೆ ಅವರು ದೇ ಆರ್ ನಾಟ್ ಯುವರ್ ಫ್ರೆಂಡ್ಸ್. ಓಕೆನಾ? ನೀವು ಅವರ ಮಧ್ಯದಲ್ಲಿ ಇರ್ತೀರಿ ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ನಿಮ್ಮ ಕಂಡೀಷನ್ ಹೇಗಿರುತ್ತೆ? ಓಕೆನಾ? ಸೊ ಅಂದರೆ ಏನಾಗುತ್ತೆ ಅಂತ ಹೇಳೋದಾದ್ರೆ ನೋಡಿ, ಇಲ್ಲೂ ಕೂಡ ಚಂದ್ರ, ನಾನು ಫಸ್ಟ್ ಎಕ್ಸಾಂಪಲ್ ಕೊಟ್ಟಾಗಲೂ ಕೂಡ ಚಂದ್ರ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ರೀತಿ ಗೊತ್ತಾ? ಚಂದ್ರ ಬಂದ್ಬಿಟ್ಟು ವೃಶ್ಚಿಕದಲ್ಲಿದೆ ಅಂತ ತಿಳ್ಕೊಳ್ಳಿ. ವೃಶ್ಚಿಕದಲ್ಲಿ ಚಂದ್ರ ಇದ್ದಾಗ ನೀಚ ಫಲವನ್ನು ಕೊಡ್ತಾನೆ. ಅಂದರೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಚಂದ್ರ ಆಗಲೂ ಕೂಡ ದೋಷ ಆಗ್ತದೆ, ಆದರೆ ಬಟ್ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಯಾವುದಾದ್ರೂ ಒಂದು ದೋಷಗಳಿದೆ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಪರಿಹಾರಗಳನ್ನ ಕೆಲವು ಸಲ ವರ್ಕ್ ಆಗುತ್ತೆ, ಇಲ್ಲ ಅಂತಲ್ಲ, ಆದರೆ ನಾವು ರೆಮಿಡಿಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಪ್ರಾಬ್ಲಮ್ಗಳು ನಮ್ಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಯದೆ ನಾವೇನಾದರೂ ಒಂದು ಟ್ರೀಟ್ಮೆಂಟ್ಗಳು, ಈಗ ಸೆಲ್ಫ್ ಟ್ರೀಟ್ಮೆಂಟ್ಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ. ಬೇರೆ ರೀತಿಯ ಒಂದು ಎಕ್ಸ್ಟೆಂಟ್, ನನಗೆ ಒಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ ನೋಡಿ, ಈಗ ಕೆಲವರಿಗೆ ಒಂದು ವೈವಾಹಿಕ ಒಂದು ಒಂದು ಮದುವೆ, ಓಕೆ, ಮದುವೆಗೆ ಸಂಬಂಧಪಟ್ಟತಕ್ಕಂತೆ ಅವರಿಗೆ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಓಕೆ, ಒಂದು ಕರೆಕ್ಟಾಗಿ ಒಂದು 25 ಈ ಒಂದು ಏಜಲ್ಲಿ ಬಂದು ತೋರಿಸ್ಕೊಂಡ್ರೆ ಪರವಾಗಿಲ್ಲ. ಬಟ್ ಅವರೇ ಒಂದು ಓನಾಗಿ ಏನೋ ಒಂದು ಪರಿಹಾರ ಮಾಡ್ಕೋತೀವಿ ಅಂತ ಅಂದ್ಕೊಂಡು ಆ ಡಿಲೇ ಆಗ್ತಾ ಇದ್ದಾಗ ಏನಾಗುತ್ತೆ, ಖಂಡಿತವಾಗಿ ಅವರೇ ತಾನೇ ಪ್ರಾಬ್ಲಮ್ ಫೇಸ್ ಮಾಡೋದು. ಅದ್ರ ಬದಲು ಏನಾಗ್ತದೆ, ಒಂದು ಒಳ್ಳೆ ಕಡೆ ಅವರ ಒಂದು ಹೇಗೆ ಅಂತ ಹೇಳಿದ್ರೆ ತಮ್ಮ ಜಾತಕದ ರೀತಿಯಾಗಿ ಒಂದು ಪರಿಹಾರವನ್ನ ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಅವ್ರಿಗೆ ಏನಂತಂದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳೋದಾದ್ರೆ, ನೀವು ಜನರಲ್ ಆಗಿ ಈಗ ನಾವು ಒಂದು ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಓಕೆ ಬಾಡಿ ಪೇನ್ ಇದೆ, ಓಕೆ ಒಂದು ಟ್ಯಾಬ್ಲೆಟ್ ತಗೊಂಡ್ರಿ, ಅದೇನಾದರೂ ಒಂದು ಮಿನಿಮಲ್ ಆಗಿತ್ತು ಅಂತ ಹೇಳಿದ್ರೆ ವರ್ಕ್ ಆಗುತ್ತೆ. ಬಟ್ ಅದರ ಹೇಗೆ ಅಂತಂದ್ರೆ ಯಾವ ಕಾರಣದಿಂದ ಆಗ್ತಾ ಇದೆ, ಬಿಕಾಸ್ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಅಲ್ವಾ. ಆ ಕಾರಣಗಳನ್ನ ತಿಳಿಯದೆ ನಾವು ರೆಮಿಡಿಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮಗೆ ಬೇಕಾಗಿರತಕ್ಕಂಥ ಒಂದು ರಿಸಲ್ಟ್ಗಳು ಸಿಗಲ್ಲ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ದೋಷಗಳ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಒಂದು ದೋಷಗಳು ಬರುತ್ತೆ ಮತ್ತು ಪರಿಹಾರದ ರೂಪದಲ್ಲೂ ಕೂಡ ನಮಗೆ ಯಾವ ರೀತಿ ಒಂದು ಪರಿಹಾರವನ್ನು ಅಂದರೆ ಡಿಪೆಂಡ್ಸ್ ಅಪಾನ್ ಪ್ಲೇಸ್ಮೆಂಟ್ಸ್ಗಳು. ಸೊ ಯಾವ ಒಂದು ಭಾವದಲ್ಲಿದೆ, ಸೊ ಅದಕ್ಕೆ ತಕ್ಕಂತೆ ಮತ್ತೆ ಯಾವ ಒಂದು ಗ್ರಹಗಳ ದೃಷ್ಟಿ ಇದೆ, ಇವೆಲ್ಲವನ್ನೂ ಕನ್ಸಿಡರ್ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಪರಿಹಾರಗಳನ್ನ ತೆಗೆದುಕೊಳ್ಬೋದು ಅನ್ನತಕ್ಕಂಥ ಒಂದು ವಿಚಾರವನ್ನು ನಾವು ತಿಳಿಸುತ್ತಾ, ನಾನು ಈ ಒಂದು ದೋಷ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟತಕ್ಕಂತೆ ನಾನು ಏನು ಈ ಒಂದು ವಿಡಿಯೋ ಮಾಡಿದ್ದೀನಿ, ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಅನುಕೂಲ ಆಗಿರತಕ್ಕಂಥ ಒಂದು ಭಾವನೆಯಲ್ಲಿ ಈ ಒಂದು ಡಿಸ್ಕಷನ್ ನಾನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮಗೆ ಯಾವುದಾದ್ರು ಒಂದು ಪರ್ಸನಲ್ ಆಗಿ ನೀವೊಂದು ಹೇಗೆ ಅಂತ ಹೇಳೋದಾದ್ರೆ ಕನ್ಸಲ್ಟೇಷನ್ ಬೇಕಾದಲ್ಲಿ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಒಂದು ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮತ್ತು ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಜ್ಯೋತಿಷ್ಯ, ಆಧ್ಯಾತ್ಮ ಮತ್ತು ಧಾರ್ಮಿಕಕ್ಕೆ ಅಂದರೆ ವಿಷಯಗಳಿಗೆ ಸಂಬಂಧಪಟ್ಟತಕ್ಕಂತೆ ಆದಷ್ಟು ವಿಡಿಯೋಗಳನ್ನು ಮತ್ತು ವಿಚಾರಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟು ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ತಮ್ಮಗಳಿಗೆ ಯಾವುದಾದ್ರೂ ಈ ಒಂದು ಏನು ಡಿಸ್ಕಷನ್ಸ್ ನಾವು ಮಾಡಿದ್ವಿ, ಈ ಸಂಬಂಧಪಟ್ಟತಕ್ಕಂಥ ಯಾವುದಾದ್ರೂ ನಿಮಗೆ ಸಜೆಷನ್ಸ್ಗಳಾಗಿರ್ಬೋದು ಅಥವಾ ಒಂದು ಕ್ಲಾರಿಟಿಗಳು ಬೇಕಾಗಿದ್ದು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಒಂದು ಮಾಹಿತಿಯನ್ನು ತಿಳಿಸಿ ನನ್ನ ಈ ಒಂದು ಡಿಸ್ಕಷನ್ಗಳನ್ನು ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್.